ವೆಲ್ಕಮ್ ಟು ಮೈ ಚಾನಲ್. ಟುಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ. ಬೇಕಾದ ಸಾಮಗ್ರಿಗಳು: ಪಲಾವ್ ಸಾಮಾನು, ಎಣ್ಣೆ, ಈರುಳ್ಳಿ, ಟೊಮೊಟೊ, ಮೊಸರು, ಅಕ್ಕಿ, ಚಿಕನ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಹಸಿರುಮೆಣಸಿನಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿಣ. ಮೊದಲು ಶುಂಠಿ 1 ಇಂಚು, 20 ಹೆಸರು ಬೆಳ್ಳುಳ್ಳಿ, 10 ಹಸಿರು ಮೆಣಸಿನಕಾಯಿಯನ್ನು ಪೇಸ್ಟ್ ಮಾಡಿಕೊಳ್ಳೋಣ. ಪೇಸ್ಟ್ ರೆಡಿ ಇದೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಬೌಲ್ ಎಣ್ಣೆ ಕಾದ ಬಳಿಕ 1 ಇಂಚು ಚಕ್ಕೆ, 2 ಲವಂಗ, ಮರಾಠಿ ಮೊಗ್ಗು 2 ಏಲಕ್ಕಿ, 1 ಪಲಾವ್ ಎಲೆ, ಕಸ್ತೂರಿ ಮೇಥಿ 1 ಚಮಚ, 1/4 ಚಮಚ ಸೋಂಪು ಚೆನ್ನಾಗಿ ಫ್ರೈ ಮಾಡಿ. ನಂತರ 2 ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಕಂದು ಬಣ್ಣ ಬರುವವರೆಗೂ. 1 ಟೊಮೊಟೊ, ಅದನ್ನು ಸಹ ಫ್ರೈ ಮಾಡಿಕೊಳ್ಳೋಣ. ಚಿಟಿಕೆ ಅರಿಶಿಣ, 1 ಬಟ್ಟಲು ಪುದೀನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ. ಪೇಸ್ಟ್ ಮಾಡಿಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ. ನಾಲ್ಕರಿಂದ 5 ಚಮಚ ಮೊಸರು, 2 ಚಮಚ ಧನಿಯಾ ಪೌಡರ್, 1 ಚಮಚ ಚಿಲ್ಲಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ. ತೊಳೆದಿಟ್ಟಿರುವಂತಹ ಅರ್ಧ kg ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ 5 ನಿಮಿಷ ಹಾಗೆ ಬಿಡೋಣ. ಮತ್ತೊಂದು ಕಡೆ ಅಕ್ಕಿಯನ್ನು 5 ರಿಂದ 10 ನಿಮಿಷ ನೆನೆಸೋಣ. ನಾನು ಇಲ್ಲಿ ಅರ್ಧ kg ಚಿಕನ್ಗೆ ಅರ್ಧ kg ಅಕ್ಕಿ ತೆಗೆದುಕೊಂಡಿದ್ದೇನೆ, ನೋಡಬಹುದು. ಮತ್ತೊಂದು ಕಡೆ ಬಿಸಿ ನೀರನ್ನು ಕಾಯಲು ಇಡೋಣ. 2 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ತೆಗೆದುಕೊಂಡಿದ್ದೇನೆ, ಏಕೆಂದರೆ ಅಕ್ಕಿ ನೆನೆಸಿರುವುದರಿಂದ. ನೀವೇ ನೋಡಬಹುದು ಯಾವ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಎಂದು. ಇವಾಗ ಬಿಸಿ ನೀರನ್ನು ಸೇರಿಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ನೀರು ಚೆನ್ನಾಗಿ ಕುದಿಯುತ್ತಿದೆ. ನೆನೆಸಿರುವ ಅಕ್ಕಿಯನ್ನು ಸಹ ಸೇರಿಸೋಣ. ಅರ್ಧ ನಿಂಬೆಹಣ್ಣಿನ ರಸವನ್ನು ಸಹ ಸೇರಿಸೋಣ.
ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದ ಮೇಲೆ ಈ ರೀತಿ ಮುಚ್ಚಳವನ್ನು ಮುಚ್ಚಿ ನಂತರ 10 ನಿಮಿಷಗಳ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳವನ್ನು ಮುಚ್ಚಿ ಸಿಮ್ನಲ್ಲಿ ಇಟ್ಟು ಮೇಲೆ ಈ ರೀತಿ ಕಲ್ಲನ್ನು ಇಡುತ್ತಿದ್ದೇನೆ. ಈ ರೀತಿ ದಮ್ನಲ್ಲಿ ಇಡುವುದರಿಂದ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತದೆ. 10 ನಿಮಿಷಗಳ ನಂತರ ನೋಡೋಣ. ನೀವೇ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಎಂದು. ಮತ್ತೆ ಮತ್ತೆ ಮಿಕ್ಸ್ ಮಾಡುತ್ತಿದ್ದರೆ ಅನ್ನ ಮುದ್ದೆ ಆಗುತ್ತದೆ. ಈ ರೀತಿ ಮಾಡುವುದರಿಂದ ಉದುರಾಗಿ ಬಿರಿಯಾನಿ ಬರುತ್ತದೆ. ಸವಿಯಲು ಸಿದ್ಧವಾಗಿದೆ ಚಿಕನ್ ಬಿರಿಯಾನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.